ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಅಂದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ RCB ತಂಡಕ್ಕೆ ಮೂರು ಆಟಗಾರರು ಬರಕ್ಕೆ ರೆಡಿ ಆಗಿದ್ದಾರೆ ಅಂತ ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ. ಯಾವ ರೀತಿಯಾಗಿ ಯಾರ್ಯಾರು ನಮ್ಮ RCB ತಂಡಕ್ಕೆ ದೊಡ್ಡ ಡೇಂಜರ್ ಆಟಗಾರರು ಯಾರು ಬರ್ತಾರೆ ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಬಿಡ್ತಾರಕ್ಕೆ ಆಗಬಹುದು ಅಂತ ಕೂಡ ಹೇಳಬಹುದಂದ್ರೆ ಸ್ನೇಹಿತರೆ, 2024ರ IPL ಸೀಸನ್ ನಲ್ಲಿ ಸಖತ್ತಾಗಿ ಆಡಿ ಈಗಾಗಲೇ ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಡುವಂತ ಸಂದರ್ಭ ಬಂದು ಕೂತಿದೆ. ಯಾವ ರೀತಿಯಾಗಿ ಮೊದಲನೇದಾಗಿ ಕನ್ನಡಿಗ KL ರಾಹುಲ್ ಅವರ ಹೆಸರು ಬರ್ತಾ ಇದೆ. ಹಾಗಾಗಿ ನಮ್ಮ RCB ತಂಡಕ್ಕೆ KL ರಾಹುಲ್ ಬಂದ್ರೆ ಕನ್ನಡಿಗರು ಖುಷಿ ಅಂತ ಹೇಳಬಹುದಾಗಿದೆ. ಯಾಕಂದ್ರೆ ನಮ್ಮ RCB ತಂಡಕ್ಕೆ ಬಲಿಷ್ಠ ಆಟಗಾರ KL ರಾಹುಲ್ ಅವರು ಯಾಕೆ ಬರ್ಬೋದು ಅಂತಿರಿಸಿದ್ರೆ, ಕಳೆದ ವರ್ಷ ಹೈದರಾಬಾದ್ ವಿರುದ್ಧ 10 ವಿಕೆಟ್ಗಳಿಂದ ಹೀನಾಯ ಸೋಲು ಅನುಭವಿಸಿದ್ರು ಸ್ನೇಹಿತರೆ. ಹೀನಾಯ ಸೋಲು ಅನುಭವಿಸಿದ ನಂತರ ಮತ್ತೆ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರಾದಂತ KL ರಾಹುಲ್ ಮೇಲೆ ಮೈದಾನದಲ್ಲೇ ಬೈದು ಅವಮಾನಿಸಿದ್ರು. ಅದಕ್ಕೋಸ್ಕರ ಅವರು ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿ ಇವಾಗ ಮತ್ತೆ RCB ಕಡೆ ತಿರುಗಿದೆ ಅಂತ ಕೂಡ ಹೇಳಬಹುದಾಗಿದೆ. ಅವರು ಕೂಡ ಮೆಗಾ ಆಕ್ಷನ್ ದಿನಾಂಕ ಪ್ರಕಟವಾಗಿಲ್ಲ ಇಲ್ಲಿವರೆಗೂ. ಹಾಗಾಗಿ ಪ್ರಕಟ ಆಗೋಕ್ಕಿಂತ ಮುಂಚೆನೆ RCB ತಂಡಕ್ಕೆ ಸೇರಬಹುದು ಅಂತ ಸುದ್ದಿ ಕೂಡ ಬರ್ತಾ ಇದೆ KL ರಾಹುಲ್ ಅವರು. ಹಾಗಾಗಿ ನಮ್ಮ RCB ತಂಡ ಖುಷಿ ಆಗ್ತಾ ಇದ್ದಾರೆ. KL ರಾಹುಲ್ ಬಂದ್ರೆ ಅವರಿಗೂ ಕೂಡ ನಾಯಕನಾಗಿ ಪಟ್ಟ ಸಿಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೇನೆ ಇನ್ನೊಬ್ಬ ಆಟಗಾರ, ಡೇಂಜರ್ ಆಟಗಾರ ರೋಹಿತ್ ಶರ್ಮಾ ಅವರು ಮುಂಬೈ ತಂಡದಲ್ಲಿ ಹಳೆಯ ಕ್ಯಾಪ್ಟನ್ ಆಗಿ ಭಾಗವಹಿಸಿ 5 ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ದಾರೆ. ಅವರು ಇವಾಗ ನಮ್ಮ RCB ತಂಡಕ್ಕೆ ಬರೋದು ಖಂಡಿತ ಅಂತ ಕೂಡ ಒಂದು ಸುದ್ದಿ ಬರ್ತಾ ಇದೆ. ಯಾಕಂದ್ರೆ ಮೂವರಲ್ಲಿ ಒಬ್ಬರು ಯಾರಾದ್ರೂ ಬಂದೇ ಬರ್ತಾರೆ ನಮ್ಮ RCB ತಂಡ ಹೇಳ್ಬೋದಾಗಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಅಂದ್ರೆ ಈಗ ರೋಹಿತ್ ಶರ್ಮಾ ಅವರು ಎರಡನೇದವರು ನಮ್ಮ RCB ತಂಡಕ್ಕೆ ಬಂದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ನಡುವೆ ಅವ್ರ ನಡುವೆ ತುಂಬಾ ಹೊಂದಾಣಿಕೆ ಇದೆ. ಟ್ರೋಫಿ ಗೆಲ್ಲಿಸ್ಕೊಟ್ಟಿದ್ದಾರೆ, ವರ್ಲ್ಡ್ ಕಪ್ ಟ್ರೋಫಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎರಡು ಜೋಡಿ ಸಖತ್ತಾಗಿ ಆಡ್ತಾರೆ. ಅಂದ್ರೆ ರೋಹಿತ್ ಶರ್ಮಾ ಬಂದ್ರು ಚೆನ್ನಾಗಿದೆ, KL ರಾಹುಲ್ ಕೂಡ ಬಂದ್ರು ಚೆನ್ನಾಗಿದೆ. ಎರಡೂ ಆಟಗಾರರು ಎಂಟ್ರಿ ಕೊಟ್ಟರೆ ಸೂಪರ್ ಡೂಪರ್ ಆಗಿರುತ್ತೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ ನಮ್ಮ RCB ತಂಡಕ್ಕೆ ರೋಹಿತ್ ಶರ್ಮಾ ಅವರು ಕೂಡ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಕಳೆದ ವರ್ಷ ಮುಂಬೈ ಇಂಡಿಯನ್ಸ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಬಂದ ನಂತರ ಇವರಿಗೆ ಕ್ಯಾಪ್ಟನ್ ನಿಲ್ಲಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ ಕೊಟ್ಟಿದ್ದಕ್ಕಾಗಿ ವೈಮಾನ್ಸ್ ಬಂದು ಅವರು ಕೂಡ ಮುಂಬೈ ತೊರೆಯಕ್ಕೆ ರೆಡಿ ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. ಅದೇ ಕಾರಣದಿಂದ ನಮ್ಮ RCB ತಂಡದಲ್ಲಿ ವಿರಾಟ್ ಕೊಹ್ಲಿ ಅದ್ಭುತವಾದಂತಹ ಆಟಗಾರ, ಇವರು ಮನವೊಲಿಸ್ತಾ ಇದ್ದಾರೆ ಇವರೆಲ್ಲರಿಗೂ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ ಮೂರನೇದಾಗಿ ರಿಷಬ್ ಪಂತ್ ಇದ್ದಾರೆ. ರಿಷಬ್ ಪಂತ್ ಕೂಡ ಈಗಾಗಲೇ ಸುದ್ದಿ ಬರ್ತಾ ಇದೆ, ಡೆಲ್ಲಿ ಕ್ಯಾಪಿಟಲ್ ತಂಡ ತೊರಿತಾ ಇದ್ದಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಇಲ್ಲಿ ಅವರಿಗೆ ದೊಡ್ಡ ಅವಕಾಶ, ಧೋನಿ ಅವರು ಅವಕಾಶ ಕೊಟ್ಟಿದ್ದಾರೆ, ಚೆನ್ನೈನ ಕ್ಯಾಪ್ಟನ್ ಆಗಬಹುದು ನೀವು ಅಂತ ಕೂಡ ಮಾತು ಕೊಟ್ಟಿದ್ದಾರೆ. ಆದ್ರೆ ಅವರು ಕೂಡ ಇವಾಗ ವಿರಾಟ್ ಕೊಹ್ಲಿ ಕೂಡ ಮನವೊಲಿಸ್ತಾ ಇದ್ದಾರೆ, ರಿಷಬ್ ಪಂತ್ ಅವರು ನೀವು ಕೂಡ ನಮ್ಮ RCB ತಂಡಕ್ಕೆ ಬರ್ಬೇಕಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಕೇಳ ಬರ್ತಾ ಇದೆ. ಈ ಮೂವರಲ್ಲಿ ಯಾರು ಬರ್ಬೇಕೆಂಬುದು ಕೂಡ ಕಮೆಂಟ್ ಮಾಡ್ರಿ. ನಮ್ಮ ಅಭಿಪ್ರಾಯದ ಪ್ರಕಾರ ರೋಹಿತ್ ಶರ್ಮಾ ಬಂದ್ರೆ ಉತ್ತಮವಾಗಿರುತ್ತೆ. ಯಾಕಂದ್ರೆ ದೊಡ್ಡ ಡೇಂಜರ್ ಆಟಗಾರ, ಆಟ ಮಾಡ್ತಾರೆ, ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿ ಮಾಡ್ತಾರೆ. KL ರಾಹುಲ್ ಕೂಡ ಚೆನ್ನಾಗಿದ್ದಾರೆ. ಅವರು ಬಂದ್ರೆ ಕನ್ನಡಿಗರು ಖುಷಿ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಮೂವರಲ್ಲಿ ಯಾರು ಬರ್ಬೇಕೆಂದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದ ರೀತಿ ನಮ್ಗೆ ಇಷ್ಟವಾದ ರೀತಿಯನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್.